ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಅಲ್ಲಿ ಬರುವಂತಹ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಗೆ ಸಂಬಂಧಪಟ್ಟಂತೆ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆನ ನಾವು ಈ ಡಿಸ್ಕಷನ್ ಮಾಡೋಣ. ಹಾಗೂ ಫಾರ್ಮ್ಯಾಟ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಒಟ್ಟು 3 ವಿಡಿಯೋದಲ್ಲಿ ಕ್ಯಾಪಿಟಲ್ ಗೇನ್ 5 ಮಾರ್ಕ್ಸ್ ನ ಮೆಥಡ್ ನ ತಿಳಿಸ್ತಾ ಹೋಗ್ತೀನಿ. ಸೊ ಫಾರ್ಮ್ಯಾಟ್ ನ ನೋಡ್ತಾ ಹೋಗೋಣ. ಫಸ್ಟ್ ಪರ್ಟಿಕ್ಯುಲರ್ ಮತ್ತು ರುಪೀಸ್ ಕಾಲಮ್ ನ ನಾವು ಎಂಟ್ರಿ ಮಾಡ್ಕೊಂತೀವಿ. ಸೊ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಅಸೆಟ್ ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್, ಲ್ಯಾಂಡ್, ಜ್ಯುವೆಲರಿ, ಶೇರ್ಸ್, ಡಿಬೆಂಚರ್ಸ್. ಸೊ ಯಾವ್ದಾದ್ರು ಒಂದು ಅಸೆಟ್ ಹೆಸರನ್ನ ಕೊಟ್ಟಿರ್ತಾರೆ. ಸೊ ಸೇಲ್ ಆಫ್ ವ್ಯಾಲ್ಯೂ ಆಫ್ ಅಸೆಟ್ ಅಂದ್ರೆ ಅದರ ಮಾರಿದ ವ್ಯಾಲ್ಯೂ, ಸೇಲ್ ವ್ಯಾಲ್ಯೂನ ನಾವು ಫಸ್ಟ್ ಹಚ್ಕೋತೀವಿ. ಕ್ವಶನ್ ಅಲ್ಲಿ ಸೇಲ್ ಪ್ರೊಸೀಡ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಈ ಅಮೌಂಟ್ ಗೆ ಸೆಲ್ಲಿಂಗ್ ಪ್ರೈಸ್, ಸೇಲ್ ಪ್ರೊಸೀಡ್ಸ್ ಅನ್ನೋ ಶಬ್ದ ಕೊಟ್ಟಿರ್ತಾರೆ. ಸೊ ಸೇಲ್ ಅಮೌಂಟ್ ನ ನಾವು ಫಸ್ಟ್ ಹಚ್ಕೋತೀವಿ. ನೆಕ್ಸ್ಟ್ ಇದರಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಕಮಿಷನ್ ಅಥವಾ ಬ್ರೋಕರೇಜ್ ಅಂತ ಕೊಟ್ಟಿರ್ತಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಕಮಿಷನ್, ಬ್ರೋಕರೇಜ್ ಬಿಟ್ಟು ಬೇರೆ ಎಕ್ಸ್ಪೆನ್ಸಸ್ ಯಾವುದೇ ಬಂದ್ರೂ ಅದನ್ನ ತಗೋಬಾರದು. ಈ ಮೂರಲ್ಲಿ ಯಾವ್ದಾದ್ರು ಒಂದು ಶಬ್ದ ಇದ್ರೆ ಮಾತ್ರ ಅದು ಸೇಲ್ಸ್ ಗೆ ಸಂಬಂಧಪಟ್ಟಂತ ಎಕ್ಸ್ಪೆನ್ಸಸ್. ಅದರ್ ದ್ಯಾನ್ ದಿ ಸೇಲ್ ಎಕ್ಸ್ಪೆನ್ಸಸ್ ವಿ ವಿಲ್ ನಾಟ್ ಟೇಕ್ ಎನಿ ಎಕ್ಸ್ಪೆನ್ಸಸ್ ಫಾರ್ ದ ಕ್ಯಾಲ್ಕುಲೇಷನ್. ಸೊ ಕ್ವಶನ್ ಅಲ್ಲಿ ಏನ್ ಹುಡುಕ್ಬೇಕು ನೀವು? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಕಮಿಷನ್, ಬ್ರೋಕರೇಜ್. ಸೊ ಇದನ್ನ ನೀವು ಮೈನಸ್ ಮಾಡಿದಾಗ ಒಂದು ಆನ್ಸರ್ ಬರುತ್ತೆ. ಅದನ್ನ ನಾವು ನೆಟ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸೇಲ್ ಅಮೌಂಟ್ ನಲ್ಲಿ ಸೇಲ್ ಮಾಡಿದ್ದಕ್ಕೆ ಆದಂತ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದಾಗ ಬರುವಂತ ಆನ್ಸರ್ಸ್ ನ ನಾವು ಏನಂತ ಕರಿತೀವಿ? ನೆಟ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸೊ ನೆಟ್ ಕನ್ಸಿಡರೇಷನ್ ನೀವು ಆನ್ಸರ್ ಕಂಡು ಹಿಡಿದ ನಂತರ, ನೆಟ್ ಕನ್ಸಿಡರೇಷನ್ ಆನ್ಸರ್ ಕಂಡು ಹಿಡಿದ ನಂತರ 2 ಇಂಡೆಕ್ಸ್ ನ ಕಂಡು ಹಿಡಿಬೇಕು. ಮೊದಲೇದ್ದು ನೀವು ಪರ್ಚೇಸ್ ಮಾಡಿರುವಂತ ಅಮೌಂಟ್ ಏನಿದೆಯಲ್ಲ ಅದಕ್ಕೆ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವೈಜೇಷನ್ ಅಂದ್ರೆ ಪರ್ಚೇಸ್ ಮಾಡಿದ್ದು ಬಹಳಷ್ಟು ವರ್ಷಗಳ ಹಿಂದೆ ಇರುತ್ತೆ. ಸೊ ಅವಾಗ ಕೊಟ್ಟಂತ ಹಣದ ಮೌಲ್ಯ ಈಗ ಅದರ ಮೌಲ್ಯ ಎಷ್ಟು ಕಂಡುಹಿಡಿದಕ್ಕೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವೈಜೇಷನ್. ನಾವು ಪರ್ಚೇಸ್ ಮಾಡುವಾಗ ಎಷ್ಟು ಅಮೌಂಟ್ ಕೊಟ್ಟಿದ್ವಿ ಅದನ್ನ ಈ ವರ್ಷಕ್ಕೆ, ಇವಾಗ ಮಾರ್ತಾ ಇದ್ದೀವಿ ನಾವು ಅಸೆಟ್ ನ, ಸೊ ಈ ವರ್ಷಕ್ಕೆ ಅದನ್ನ ವ್ಯಾಲ್ಯೂನ ಕನ್ವರ್ಟ್ ಮಾಡ್ಕೋತೀವಿ. ಪರ್ಚೇಸ್ ಅಮೌಂಟ್ ನ ಇಂಡೆಕ್ಸ್ ಗೆ ಚೇಂಜ್ ಮಾಡ್ಕೊಂತೀವಿ. ಸೊ ಪರ್ಚೇಸ್ ಇಂಡೆಕ್ಸ್ ಮಾಡ್ಬೇಕಂದ್ರೆ ರೂಲ್ಸ್ ಏನಂದ್ರೆ, ಸೊ ಕ್ವಶನ್ ಅಲ್ಲಿ 2 ರೀತಿ ಅಮೌಂಟ್ ಕೊಟ್ಟಿರ್ತಾರೆ. ಒಂದು ಅಕ್ವೈಜೇಷನ್, ಪರ್ಚೇಸ್, ಬೌಟ್ ಅಂತ ಕೊಟ್ಟಿರ್ತಾರೆ ಅಂದ್ರೆ ಖರೀದಿ ಮಾಡಿದ ಬೆಲೆ. ಇನ್ನೊಂದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಯಾವಾಗ ಕನ್ಸಿಡರ್ ಮಾಡ್ಬೇಕಂದ್ರೆ ಕೊಟ್ಟಿರುವಂತ ಅಸೆಟ್ ಪರ್ಚೇಸ್ ಡೇಟ್ ಏನಿದೆ ಸೊ ಅದು 2001 ಒಳಗಡೆ ಇದ್ರೆ, ಪ್ರೀವಿಯಸ್ ದೆನ್ 2001, ಅವಾಗ ಮಾತ್ರ ನೀವು ಫೇರ್ ಮಾರ್ಕೆಟ್ ವ್ಯಾಲ್ಯೂನ ನೋಡ್ಬೇಕು. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001 ಮೇಲೆ ಪರ್ಚೇಸ್ ವ್ಯಾಲ್ಯೂ ಇದ್ರೆ ಕೊಟ್ಟಿದ್ದು ವೇಸ್ಟ್, ಅದನ್ನ ನೋಡಬಾರ್ದು. ಹಾಗೆ ಯಾವಾಗ 2001 ಪರ್ಚೇಸ್ ಅಸೆಟ್ ಕೊಟ್ಟಿರ್ತಾರೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ನೀವು ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯೆಸ್ಟ್, ಯಾವ್ದು ಹೈಯೆಸ್ಟ್ ಇದೆ ಅಂದ್ರೆ ಕ್ವಶನ್ ನಲ್ಲಿರುವಂತಹ ಪರ್ಚೇಸ್ ಅಮೌಂಟ್, ಕ್ವಶನ್ ನಲ್ಲಿರುವಂತಹ ಫೇರ್ ಮಾರ್ಕೆಟ್ ವ್ಯಾಲ್ಯೂ, 2ರಲ್ಲಿ ಯಾವ್ದು ದೊಡ್ಡದಿದೆ ಅದನ್ನ ನೀವು ತಗೋಬೇಕು. ಯಾವಾಗ್ಲೂ ಫೇರ್ ಮಾರ್ಕೆಟ್ ವ್ಯಾಲ್ಯೂನೇ ದೊಡ್ಡದಿರುತ್ತೆ. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ನ ನೀವು ತಗೋಬೇಕು. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ನ ತಗೊಂಡ ನಂತರ ಅದನ್ನ ಅಕ್ವೈಜೇಷನ್ ಇಂಡೆಕ್ಸ್ ಗೆ ಕನ್ವರ್ಟ್ ಮಾಡಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅದು ಹೇಗಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಡೆಕ್ಸ್. ಸೊ ಇಂಪ್ರೂವ್ಮೆಂಟ್ ಇಂಡೆಕ್ಸ್ ಅಂತ ಒಂದು ಕಂಡು ಹಿಡಿತೀವಿ. ಅಂದ್ರೆ ಆ ಮನೆಗಿರ್ಬೋದು, ಜ್ಯುವೆಲರಿಗಿರ್ಬೋದು, ಜಾಗಕ್ಕಿರ್ಬೋದು, ನಾವಾದ್ರೂ ಏನಾದ್ರೂ ಖರ್ಚು ಮಾಡಿದ್ರೆ, ಪರ್ಚೇಸ್ ಮಾಡಿದ್ದಲ್ದನೆ ಯಾವ್ದಾದ್ರು ಇಯರ್ ಅದಕ್ಕೆ ಏನಾದ್ರೂ ಎಕ್ಸ್ಪೆನ್ಸಸ್ ಮಾಡಿದ್ರೆ, ರಿಪೇರಿಗೆ ಎಕ್ಸ್ಪೆನ್ಸಸ್ ಮಾಡಿದ್ರೆ, ಸೊ ಅದ್ರ ಬಗ್ಗೆ ಕೊಟ್ಟಿರ್ತಾರೆ. ಸೊ ಅವ್ರು ಕೊಟ್ಟಂತ ಅಮೌಂಟ್ 2001 ಮೇಲ್ಗಡೆ ಇದ್ರೆ ಮಾತ್ರ ಅದು ಇಂಪ್ರೂವ್ಮೆಂಟ್ ಗೆ ಅಲೋ ಇದೆ, ಅಂದ್ರೆ ಕ್ಯಾಲ್ಕುಲೇಷನ್ ಅಲೋ ಇದೆ. 2001 ಬಿಫೋರ್ ಏನಿದೆ ಯಾವುದು ಕ್ಯಾಲ್ಕುಲೇಷನ್ ತಗೊಳ್ಳೋದಿಲ್ಲ. ಇಂಪ್ರೂವ್ಮೆಂಟ್ ಇಂಡೆಕ್ಸ್ ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನಾವು ಪ್ರಾಬ್ಲಮ್ ನಲ್ಲಿ ನೋಡೋಣ. ಸೊ ಎರಡನ್ನೂ ಮೈನಸ್ ಮಾಡಬೇಕು. ಇದನ್ನ ನಾವು ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್ ಅಂತ ಕರಿತೀವಿ. ಅಂದ್ರೆ ಕ್ಯಾಪಿಟಲ್ ಗೇನ್ ಕಂಡು ಹಿಡಿದಿದ್ದೀವಿ ಆದ್ರೆ ಯಾವುದೇ ರೀತಿಯ ಡಿಡಕ್ಷನ್ಸ್ ನ ಮಾಡಿಲ್ಲ, ಗವರ್ಮೆಂಟ್ ಅಲೋ ಡಿಡಕ್ಷನ್ ನ ಮಾಡಿಲ್ಲ. ಸೊ ಡಿಡಕ್ಷನ್ ಸೆಕ್ಷನ್ ಹೆಸರೇನು ನೆನ್ಪಿಟ್ಕೋಬೇಕು? 54 ಅಂತ ಕರಿತೀವಿ, ಅಂಡರ್ ಸೆಕ್ಷನ್ 54. ಸೊ ಡಿಡಕ್ಷನ್ ಮಾಡುವಾಗ ಕ್ವಶನ್ ನಲ್ಲಿ ನಾವು ಯಾವ ಅಸೆಟ್ ನ ಸೇಲ್ ಮಾಡಿದೀವಿ ಆ ದುಡ್ಡಿಂದ ಬಂದ ಹಣದ್ಲೆ ಅದೇ ಅಸೆಟ್ ನ ಪರ್ಚೇಸ್ ಮಾಡಿದ್ರೆ ಫುಲ್ ಎಕ್ಸಂಪ್ಟೆಡ್ ಇದೆ. ಫಾರ್ ಎಕ್ಸಾಂಪಲ್ ಈಗ ರೆಸಿಡೆನ್ಷಿಯಲ್ ಹೌಸ್ ಸೇಲ್ ಮಾಡಿದ್ದ, ನಾವು ಕ್ಯಾಲ್ಕುಲೇಷನ್ ರೆಸಿಡೆನ್ಷಿಯಲ್ ಹೌಸ್ ಕ್ಯಾಪಿಟಲ್ ಗೇನ್ ಕಂಡು ಹಿಡಿದಿದ್ದೀವಿ, ಪರ್ಚೇಸ್ ಮಾಡ್ತಿರೋದು ಕೂಡ ಹೌಸ್. ಸೊ ದೆನ್ ಅವ್ರು ಕೊಟ್ಟಿರುವಂತ ಫುಲ್ ಅಮೌಂಟ್ ನ ಡಿಡಕ್ಷನ್ ತಗೋಬೇಕು. ಒಂದ್ ವೇಳೆ ಮಾರಿದ್ದು ಹೌಸ್, ತಗೊಂಡಿದ್ದು ಜಾಗ ಅಥವಾ ಜ್ಯುವೆಲರಿ, ಹೀಗಿದ್ದಾಗ ನೀವು ಸೇಲ್ ಮಾಡಿದ್ದ ಐಟಮ್ಸ್ ಬೇರೆ, ಪರ್ಚೇಸ್ ಮಾಡ್ತಿರೋ ಐಟಮ್ಸ್ ಬೇರೆ ಇದ್ದಾಗ ಕ್ವಾಂಟಮ್ ಡಿಡಕ್ಷನ್ ಕಂಡುಹಿಡಿಬೇಕು. ಸೊ ಆ ಕ್ವಾಂಟಮ್ ಅಂದ್ರೆ ಪಾರ್ಷಿಯಲಿ ಇಷ್ಟು ಅಲೋ ಇರೋಲ್ಲ, ಪಾರ್ಷಿಯಲಿ ಅಮೌಂಟ್ ಅಷ್ಟೇ ಡಿಡಕ್ಷನ್ ಅಲೋ ಇರುತ್ತೆ. ಅದನ್ನ ಕಂಡು ಹಿಡಿಯೋದನ್ನ ನಾನು ಪ್ರಾಬ್ಲಮ್ ನಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಸೊ ಇಷ್ಟು ಮೈನಸ್ ಮಾಡಿದ್ಮೇಲೆ ಬಂದ ಆನ್ಸರ್ಗೆ ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ನಾನು ಅಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಫಸ್ಟ್ ವಿಡಿಯೋದಲ್ಲಿ
ಫುಲ್ ಅಮೌಂಟ್ ತಗೊಳ್ಳುವಂತ ಡಿಡಕ್ಷನ್ ಇನ್ ಪ್ರಾಬ್ಲಮ್ ಬಿಡಿಸ್ತೀನಿ. ಸೆಕೆಂಡ್ ನಲ್ಲಿ ಕ್ವಾಂಟಮ್ ಎಕ್ಸಾಮ್ಷನ್ ಬಿಡಿಸುವಂತ ಮೆಥಡ್ ನ ತಗೋತೀನಿ. ಥರ್ಡ್ ವಿಡಿಯೋದಲ್ಲಿ ಬೇರೆ ಅಸೆಟ್ ಅಂದ್ರೆ ಹೌಸ್ ಬಿಟ್ಟು ಬೇರೆ ಪ್ರಾಪರ್ಟಿನೂ ಬರಬಹುದು. ಸೊ ಆ ರೀತಿಯಾಗಿ ಬಂದಂತ ಪ್ರಾಪರ್ಟಿ ಬಗ್ಗೆ ನಾವು ನೋಡೋಣ. ಮಿಸ್ಟರ್ ರಾಹುಲ್ ಪರ್ಚೇಸ್ಡ್ ಎ ರೆಸಿಡೆನ್ಷಿಯಲ್ ಹೌಸ್ ಇನ್ ದ ಇಯರ್ 1995. ಸೊ 1995 ನಲ್ಲಿ ಹೌಸ್ ನ ಪರ್ಚೇಸ್ ಮಾಡಿದ್ದಾನೆ. ಎಷ್ಟು ಕೊಟ್ಟು? 50,000. He further spent the following amount to improvement. ಸೊ ಇಂಪ್ರೂವ್ಮೆಂಟ್ ಗೆ 3 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. 3 ಸಲ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. ಒಂದ್ಸಲ ರಿನೋವೇಷನ್ ಮಾಡಿದ್ದಾರೆ 1998 ನಲ್ಲಿ, ಮತ್ತೆ ಬಾತ್ರೂಮ್ಸ್ ಆಡ್ ಮಾಡಿದ್ದಾರೆ 1999 ನಲ್ಲಿ, ಮತ್ತು ವಾಲ್ಸ್ ಚೇಂಜ್ ಮಾಡಿದ್ದಾರೆ 2011 ನಲ್ಲಿ. 3 ಇಂಪ್ರೂವ್ಮೆಂಟ್ ಇದೆ. ಅಡಿಷನಲ್ ಇಂಪ್ರೂವ್ಮೆಂಟ್ ಇವೆರಡರಲ್ಲಿ ಯಾವ ಶಬ್ದ ಬಂದ್ರು ಅದು ಇಂಪ್ರೂವ್ಮೆಂಟ್. ಇನ್ನು ಸೇಲ್ ಮಾಡಿದ್ದು 2022 ನಲ್ಲಿ 9,42,500 ಗೆ ಇದು ಸೇಲ್ ಆಗಿದೆ. ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001 ಪ್ರಕಾರ 2 lakh ಇದೆ. ಹಿ ಪರ್ಚೇಸ್ಡ್ ಹೌಸ್ ಆನ್ 1/10/2011 ಫಾರ್ 60,000. ಸೊ 60,000 ಗೆ ಅವನು ಒಂದು ಹೌಸ್ ನ ಪರ್ಚೇಸ್ ಮಾಡಿದ್ದಾನೆ. ಅಂದ್ರೆ ಸೇಲ್ ಮಾಡಿದ ನಂತರ ಬಂದು ಉಳಿದ ಅಮೌಂಟ್ಲೆ ಮತ್ತೆ ಪರ್ಚೇಸ್ ಮಾಡಿದ್ದಾನೆ. ಸೊ ಇನ್ಫ್ಲೇಷನ್ ಇಂಡೆಕ್ಸ್ ನ ಮೊದಲು ಕೊಡ್ತಿದ್ದಿಲ್ಲ, ಇನ್ಮೇಲೆಲ್ಲ ಪ್ರಾಬ್ಲಮ್ ನಲ್ಲಿ ಅವರೇ ಇಂಡೆಕ್ಸ್ ಎಲ್ಲ ಕೊಟ್ಟಿರ್ತಾರೆ. ನೀವು ಬರೀ ಪ್ರಾಬ್ಲಮ್ ಸಾಲ್ವ್ ಮಾಡೋ ಮೆಥಡ್ ನೋಡ್ಕೊಂಡ್ರೆ ಸಾಕು, ಇಂಡೆಕ್ಸ್ ಏನು ನೋಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇದು ನಮ್ ಕಂಡುಹಿಡಿಯೋದಕ್ಕೆ ಹೇಳಿರುವಂತ ಇಯರ್. ಈಗ ಫಸ್ಟ್ ಏನ್ ಮಾಡಬೇಕು? ಹೆಡ್ಡಿಂಗ್ ಹಾಕಬೇಕು. ಹೆಡ್ಡಿಂಗ್ ಏನು? ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಗೇನ್. 2 ಕಾಲಮ್ ಪ್ರಿಪೇರ್ ಮಾಡ್ಕೋಬೇಕು, ಪರ್ಟಿಕ್ಯುಲರ್ ಅಥವಾ ರುಪೀಸ್. ನೀವು ಬೇಕಂದ್ರೆ ಇನ್ನರ್ ಕಾಲಮ್ ಹಾಕ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ನಲ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಆಲ್ರೆಡಿ ನಾ ಫಾರ್ಮ್ಯಾಟ್ ಹೇಳಿದೀನಿ. ಮೊದಲು ಕ್ವಶನ್ ಅಲ್ಲಿ ನೀವು ಹುಡುಕ್ಬೇಕಾಗಿರೋದು ಸೇಲ್ ಅಮೌಂಟ್ ನ. ಸೊ ಸೋಲ್ಡ್ ಅಂತ ಇದೆ ಇಲ್ಲಿ ಕ್ವಶನ್ ಅಲ್ಲಿ. ಹಿ ಸೋಲ್ಡ್ ದ ಹೌಸ್ ಫಾರ್ 9,42,500. ಸೊ 9,42,500 ಗೆ ಈತ ತನ್ನ ಮನೆನ ಸೇಲ್ ಮಾಡ್ತಾ ಇದ್ದಾನೆ. ಇಲ್ಲಿದೆ 9,42,500. ಅದನ್ನ ನಾನು ಫಸ್ಟ್ ಬರ್ಕೊಂತೀನಿ. ಸೇಲ್ ಅಮೌಂಟ್ ನಾವು ಫಸ್ಟ್ ಬರ್ಕೋತೀವಿ. ಸೇಲ್ ವ್ಯಾಲ್ಯೂ ಆಫ್ ಹೌಸ್ ಇಸ್ 9,42,500. ನೆಕ್ಸ್ಟ್ ನೀವು ಕ್ವಶನ್ ಅಲ್ಲಿ ಎಲ್ಲಾದ್ರೂ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಸೇಲು, ಅಥವಾ ಕಮಿಷನ್, ಅಥವಾ ಬ್ರೋಕರೇಜ್, ಇವು ಯಾವ್ದಾದ್ರು ಶಬ್ದ ಬಂದಿದೆನಾ ನೋಡ್ಬೇಕು. ಈ ಕ್ವಶನ್ ಅಲ್ಲಿ ಯಾವುದು ಕೂಡ ಬಂದಿಲ್ಲ. ಬಂದಿದ್ರೆ ಅದನ್ನ ಡೈರೆಕ್ಟ್ ಆಗಿ ಅಮೌಂಟ್ ನ ಮೈನಸ್ ಮಾಡಬೇಕು. ಆಗ ಬರುವಂತ ಅಮೌಂಟ್ ಗೆ ನಾವು ನೆಟ್ ಕನ್ಸಿಡರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಈಗ ಇಂಡೆಕ್ಸ್ ಕಂಡುಹಿಡಿಬೇಕು. ನೆಕ್ಸ್ಟ್ ಸ್ಟೆಪ್, ಕ್ವಶನ್ ಅಲ್ಲಿ 2 ಇಂಡೆಕ್ಸ್ ಇರುತ್ತೆ. ಒಂದು ಇಂಪ್ರೂವ್ಮೆಂಟ್ ಗೆ ಸಂಬಂಧಪಟ್ಟಿದ್ದು, ಒಂದು ಪರ್ಚೇಸ್ ಗೆ ಸಂಬಂಧಪಟ್ಟಿದ್ದು. ಮೊದಲು ಪರ್ಚೇಸ್ ಬಿಡಿಸಬೇಕು, ಯಾವಾಗ್ಲೂ ರೂಲ್ಸ್ ಆಗಿದೆ. ಸೊ ಪರ್ಚೇಸ್ ಯಾವಾಗ ಆಗಿದೆ? 1995 ನಲ್ಲಿ ಆಗಿದೆ. ಇದು 2001 ಬಿಫೋರ್ ಇರೋದ್ರಿಂದಾಗಿ 2001 ಬಿಫೋರ್ ಇರೋದ್ರಿಂದಾಗಿ ನಾವೇನ್ ಮಾಡೋಣ? ಫೇರ್ ಮಾರ್ಕೆಟ್ ವ್ಯಾಲ್ಯೂನ ಕಂಪೇರ್ ಮಾಡೋಣ. ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ 2 lakh ಇದೆ. ಸೊ ಇಲ್ಲಿರುವಂತ ಪರ್ಚೇಸ್ ಅಮೌಂಟ್ 50,000 ಇದೆ. ಸೊ ಕಂಪೇರ್ ಮಾಡಿದಾಗ ಯಾವಾಗ್ಲೂ ಫೇರ್ ಮಾರ್ಕೆಟ್ ವ್ಯಾಲ್ಯೂನೇ ಜಾಸ್ತಿ ಇರುತ್ತೆ, ಅದೇ ರೂಲ್ಸ್. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ತಗೋತಾ ಇದೀವಿ, 2 lakh ಇದೆ. ಸೊ ಈ ಕಾಸ್ಟ್ ಆಫ್ ಇಂಡೆಕ್ಸ್ ಗೆ ಕಂಪೇರ್ ಯಾಕೆ ಮಾಡಿದ್ವಿ ಅಂದ್ರೆ 2001 ಬಿಫೋರ್ ಪರ್ಚೇಸ್ ಆಗಿದೆ. ಆದ್ರಿಂದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಅಂತ ಬರೋದು 2 lakh ಇಂಟು ನಾವು ಇದನ್ನ ಏನೋ ಪ್ರೆಸೆಂಟ್ ಇಯರ್ದು 331 ತಗೊಂಡಿದ್ದೀನಿ. ನಾ ಬಿಡಿಸ್ತಾ ಇರೋದು 2022-23 ಪ್ರಾಬ್ಲಮ್ ಆಗಿರೋದ್ರಿಂದ ಇಂಡೆಕ್ಸ್ 331 ಇದೆ. ನಿಮಗೆ ಕ್ವಶನ್ ಅಲ್ಲಿ ಏನ್ ಮಾಡಿರ್ತಾರೆ? 24-25 ಇಂಡೆಕ್ಸ್ ಕೊಟ್ಟಿರ್ತಾರೆ. ಅದನ್ನ ನೀವು ಇಂಟು ತಗೋಬೇಕು. ನೆನಪಿರ್ಲಿ, ಡಿವೈಡೆಡ್ ಬೈ ಯಾವ್ದನ್ನ ತಗೊಂಡಿದ್ದೀರಾ? ನಾವು ತಗೊಂಡಿರೋದು ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001 ಪ್ರಕಾರ ತಗೊಂಡಿದ್ದೀವಿ. ಸೊ 2001 ಇಂಡೆಕ್ಸ್ ಎಷ್ಟಿದೆ? 100. ಇದನ್ನ ಡಿವೈಡೆಡ್ ಬೈ ತಗೋತೀವಿ. ಸೊ 331 ಡಿವೈಡೆಡ್ ಬೈ 100 ಮಾಡಿದಾಗ 6,62,000 ಬಂತು. ಇದು 2 lakh ಇದ್ದಿದ್ದ ಅಮೌಂಟ್ 2022ರಲ್ಲಿ 6,62,000 ಅದರ ವ್ಯಾಲ್ಯೂ. ಈಗ ಅಡಿಷನಲ್ ಇಂಪ್ರೂವ್ಮೆಂಟ್ ಇಂಡೆಕ್ಸ್ ನ ನೋಡೋಣ. ಸೊ 3 ಇದೆ. ಫಸ್ಟ್ ನಲ್ಲಿ 1998 ಇದೆ, ಸೆಕೆಂಡ್ ನಲ್ಲಿ 1999 ಇದೆ, ಥರ್ಡ್ ನಲ್ಲಿ 2011 ಇದೆ. ಸೊ ನಾವು 2011 ಇರೋದನ್ನ ಮಾತ್ರ ಸಾಲ್ವ್ ಮಾಡೋಣ. ಮತ್ತೆ ಒಂದೇ ಇಂಪ್ರೂವ್ಮೆಂಟ್ ಇರ್ಬೇಕಂತ ಏನಿಲ್ಲ, 2 ಇಂಪ್ರೂವ್ಮೆಂಟ್ ಕನ್ಸಿಡರ್ ಮಾಡ್ತೀವಿ. ಯಾವ್ಯಾವ್ದು 2001 ಮೇಲಿದೆ ಎಲ್ಲವನ್ನ ನೀವು ಕ್ಯಾಲ್ಕುಲೇಷನ್ ಗೆ ತಗೋಬೇಕು. ಸೊ ಈಗ ಏನ್ ಮಾಡ್ತಾ ಇದೀವಿ? ಇಂಪ್ರೂವ್ಮೆಂಟೆಡ್ ಇಂಡೆಕ್ಸ್ ಕಂಡುಹಿಡಿತಾ ಇದೀವಿ. 92,000 ಅಮೌಂಟ್ ಇದೆ ಇಂಟು 331. ನಾನು 2022 ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋದ್ರಿಂದ ಅದ್ರ ಇಂಡೆಕ್ಸ್ 331 ಇತ್ತು. ನೀವು 24-25 ಅಂತ ಕೊಟ್ಟಿರ್ತಾರಲ್ಲ ಅದನ್ನ ಇಂಟು ತಗೋಬೇಕು. ಡಿವೈಡೆಡ್ ಬೈ ಕ್ವಶನ್ ನಲ್ಲಿ ಈ 92,000 ಅಮೌಂಟ್ ಯಾವಾಗ ಸ್ಪೆಂಡ್ ಆಗಿದ್ದು? 2011. ಸೊ ನಮಗೆ 2011 ಇಂಡೆಕ್ಸ್ ಬೇಕು. 184 ಇದೆ, ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಇಂಡೆಕ್ಸ್. ಸೊ 184 ಮಾಡಿದಾಗ 1,65,500 ಬಂತು. 2 ಇಂಡೆಕ್ಸ್ ನ ಟೋಟಲ್ ಮಾಡಿ ಔಟರ್ ಕಾಲಮ್ ತಗೊಂಡು ಮೈನಸ್ ಮಾಡಿದೀನಿ. ಸೊ ಕ್ಯಾಪಿಟಲ್ ಗೇನ್ ಇದು ಬಿಫೋರ್ ಡಿಡಕ್ಷನ್. ನೆನಪಿರ್ಲಿ, ಬಿಫೋರ್ ಡಿಡಕ್ಷನ್ ಇದರಲ್ಲಿ ಈ ಅಮೌಂಟ್ ನ ಮೈನಸ್ ಮಾಡಿದೀನಿ.
ಬಂದಂತ ಅಮೌಂಟ್ ಏನಿದೆ ಇದು ಕ್ಯಾಪಿಟಲ್ ಗೇನ್ ಬಿಫೋರ್ ಡಿಡಕ್ಷನ್. ಸೊ ಅವ್ನು ಏನಾದ್ರೂ ಪರ್ಚೇಸ್ ಮಾಡಿದಾನ ನೋಡ್ಬೇಕು. ಹಿ ಪರ್ಚೇಸ್ ಹೌಸ್ ಆನ್ 1/10/2011. ಸೊ 60,000 ಇದೆ. ಸೊ ಪರ್ಚೇಸ್ ಮಾಡಿದ್ದಕ್ಕೆ ಯಾವುದೇ ರೀತಿ ಡೇಟ್ಗಳ ಅವಶ್ಯಕತೆ ಇರೋದಿಲ್ಲ, ಓನ್ಲಿ ಅಮೌಂಟ್. ಸೊ ಪರ್ಚೇಸ್ ಮಾಡಿರೋದೇನು ಹೌಸ್, ಸೇಲ್ ಮಾಡಿದ್ದು ಏನು ಹೌಸ್. ಫುಲ್ಲಿ ಅಮೌಂಟ್ ಎಕ್ಸಾಮ್ಟ್ ಆಗುತ್ತೆ, ಅಂದ್ರೆ ಫುಲ್ ಅಮೌಂಟ್ 60,000 ನಾವು ತಗೋಬೇಕು. ಒಂದ್ ವೇಳೆ ಸೇಲ್ ಮಾಡಿದ್ದು ಬೇರೆ ಅಸೆಟ್, ಪರ್ಚೇಸ್ ಮಾಡ್ತಿರೋ ಬೇರೆ ಅಸೆಟ್, ಸೊ ಅಸೆಟ್ಸ್ ನಲ್ಲಿ ಚೇಂಜಸ್ ಇದ್ರೆ ಆಗ ನೀವು ಕ್ವಾಂಟಮ್ ಡಿಡಕ್ಷನ್ ಕಂಡುಹಿಡಿಬೇಕು. ಈಗ ಫುಲ್ ಡಿಡಕ್ಷನ್ ಮಾಡ್ತೀವಿ, ನೆಕ್ಸ್ಟ್ ಪ್ರಾಬ್ಲಮ್ ನಲ್ಲಿ ನಾನು ಹೇಳ್ತೀನಿ ಅದನ್ನ. ಸೊ 60,000 ನ ಮೈನಸ್ ಮಾಡಿದಾಗ 55,000 ಉಳಿತು. ಈ ರೀತಿಯಾಗಿ ನೀವು ಕ್ಯಾಪಿಟಲ್ ಗೇನ್ ಆನ್ಸರ್ ನ ಕಂಡುಹಿಡಿಬೇಕು. ಸೊ ಇದು ಸ್ಟೆಪ್ಸ್. ಈ ಫಾರ್ಮೆಟ್ ನ ನೀವು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಈ ಫಾರ್ಮೆಟ್ ನಿಮಗೆಲ್ಲ ಇದರದಕ್ಕೆ ಆನ್ಸರ್ಸ್ ಸಿಗುತ್ತೆ. ಸೊ ಕೆಲವೊಂದಿಷ್ಟು ಬೇಸಿಕ್ಸ್ ರೂಲ್ಸ್ ಇರುತ್ತೆ. ಫಾರ್ಮೆಟ್ ನೆನ್ಪಿಟ್ಟುಕೊಂಡು ಒಂದಿಷ್ಟು ಬೇಸಿಕ್ಸ್ ರೂಲ್ಸ್ ಇದೆ ಇನ್ನರ್ ನಲ್ಲಿ. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವೈಸೇಷನ್ ಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಯಾವಾಗ ಕಂಪೇರ್ ಮಾಡಬೇಕು ಗೊತ್ತಿರಬೇಕು. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಯಾವ್ದನ್ನ ತಗೋಬೇಕು ಯಾವ್ದನ್ನ ತಗೋಬಾರ್ದು ಅನ್ನೋದು ಗೊತ್ತಿರಬೇಕು. ನಂತರ ಡಿಡಕ್ಷನ್ ಮಾಡುವಾಗ ಫುಲ್ ಅಮೌಂಟ್ ಯಾವಾಗ ಡಿಡಕ್ಷನ್, ಕ್ವಾಂಟಮ್ ಅಮೌಂಟ್ ಯಾವಾಗ ಡಿಡಕ್ಷನ್ ಅನ್ನೋದು ಗೊತ್ತಿರಬೇಕು. ಸೊ ಈ ಇನ್ನರ್ ಅಡ್ಜಸ್ಟ್ಮೆಂಟ್ಸ್ ಕೂಡ ನೀವು ಮೂರನ್ನು ನೋಡ್ಕೋಬೇಕು ವಿತ್ ಫಾರ್ಮೆಟ್. ಅವಾಗ ನಿಮಗೆ ಈ ಪ್ರಾಬ್ಲಮ್ ಪೂರ್ತಿಯಾಗಿ ಸಾಲ್ವ್ ಮಾಡೋದಕ್ಕೆ ಬರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.